ಸರ್ ಮೊನ್ನೆ ನಾನು ನಿಮ್ಮ ಜೊತೆಗೆ ಮಾತಾಡ್ತಾ ಇರ್ಬೇಕಾದ್ರೆ ಹ್ಞೂ ನಾನು ಹೇಳ್ತಾ ಇದ್ದೆ ಹ್ಞೂ ವರ್ಲ್ಡು ಡೆವಲಪ್ಮೆಂಟ್ ಕಡೆ ಹೋಗ್ತಾ ಇದೆಯಲ್ಲ ಅಂತ. ಬಟ್ ನೀವಂದ್ರಿ ಇಲ್ಲ ಡೆಮೋಲಿಷನ್ ಕಡೆ ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು. ಸೊ ಎಲ್ಲರೂ ಇವಾಗ ಎಫರ್ಟ್ ಹಾಕೋದು ಒಂದು ಕಂಟ್ರಿ ವಿಷನ್ನು ಗೋಲ್ಸು ಎಲ್ಲ ಡೆವಲಪ್ಮೆಂಟ್ ಕಡೆ ಹೋಗ್ಬೇಕು ಅಂತ ಹೇಳಿ ಅನ್ಕೊಂಡಿರ್ತಾರಲ್ಲ, ಅದ್ರ ಬಗ್ಗೆ ನಿಮ್ದು ಅಪೋಸಿಟ್ ಆಗಿದೆ ಆ್ಯಕ್ಚುಲಿ. ಅಲ್ಲ, ಅಪೋಸಿಟ್ ಅನ್ನೋದಕ್ಕಿಂತ ಇದು ನೋಡೋಕ್ಕೆ ಒಂಥರ ನೆಗೆಟಿವ್ ಕಾಣಂಗಾಗುತ್ತೆ. ನೆಗೆಟಿವ್ ಸೈಡ್ Okay. ಆಫ್ ಕಾಣುತ್ತೆ. ಬಟ್ ನೆಗೆಟಿವ್ ಬೇರೆ, ಟ್ರೂತ್ ಬೇರೆ. ಓಕೆ. ನಾವು ಯಾವತ್ತು ನೆಗೆಟಿವ್ ಸೈಡ್ನ ನೋಡಿ ನಾವೇನು ಅಂದ್ಕೊಳ್ತೀವಿ, ಇದು ನೆಗೆಟಿವ್ ಆಗಿ ಮಾತಾಡ್ತಾ ಇದ್ದೀವಿ ಅಂತ. ನಾವು ಟ್ರೂತ್ನ ಮಾತಾಡ್ಬೇಕು ನಾವು ಆ್ಯಕ್ಚುಲಿ. ಸೊ ಒಂದ್ಸಲ ನಾವು ಆಲೋಚನೆ ಮಾಡೋಣ. ಇವಾಗ ಆದಿಮಾನವನ ಕಾಲದಿಂದ ಇಲ್ಲಿವರೆಗೂ ನಾವು ನೋಡ್ಕೊತ ಬಂದರೆ ನಮಗೇನು ಜಾಸ್ತಿ ಆಗಿದೆ? ಒಂದಿಷ್ಟು ಕಂಫರ್ಟ್ನೆಸ್ ಜಾಸ್ತಿ ಆಗಿದೆ. ಹೌದು. ಸೊ ಕನ್ವೀನಿಯೆಂಟ್ ಜಾಸ್ತಿ ಆಗಿದೆ. ಹ್ಮ್. ಸೊ ಈ ಕನ್ವೀನಿಯೆಂಟು ಕಂಫರ್ಟ್ನೆಸ್ ಜಾಸ್ತಿ ಆದ್ರಿಂದ ಕೇರ್ಲೆಸ್ನೆಸ್ ಜಾಸ್ತಿ ಆಗಿದೆ. ಅಬ್ಸಲ್ಯೂಟ್ಲಿ. ಯಾರಿಗೆ ಯಾರ ಬಗ್ಗೆ ಕೇರ್ ಇಲ್ಲ. ಕರೆಕ್ಟ್. ಸೊ ನೀವು ಆ ಥರ ನೋಡ್ಕೊಂತ ಬಂದರೆ ಈ ಟೆಕ್ನಾಲಜಿ ಜಾಸ್ತಿ ಆಗಿದೆ. ಟೆಕ್ನಾಲಜಿ ಟುವರ್ಡ್ಸ್ ಯಾವ ಕಡೆ ಜಾಸ್ತಿ ಆಗಿದೆ? ಆ್ಯಮಿನೇಷನ್ ಡೆವಲಪ್ಮೆಂಟ್ ಕಡೆ ಜಾಸ್ತಿ ಆಗಿದೆ. ವಿಪರೀತ. ಮ್ಯಾನುಫ್ಯಾಕ್ಚರಿಂಗು. ಸೊ ಅದನ್ನೇ ಬಿಸ್ನೆಸ್ ಆಗಿದೆ. ಸೊ ಒಬ್ಬ ಮನುಷ್ಯನಿಗೆ ಭಯ ಹೆಚ್ಚಾದಾಗ ಮಾತ್ರ ನಾವು ಆಯುಧಗಳನ್ನು ಹುಡುಕೋದು. ಓಕೆ, ಈಗ ಪ್ರಪಂಚದಲ್ಲಿ ಆಯುಧ ಶೇಖರಣೆ ಜಾಸ್ತಿ ಆಗ್ತಾ ಇದೆ ಅಂದರೆ ಭಯ ಹೆಚ್ಚಾಗಿದೆಯಾ, ಪ್ರೀತಿ ಹೆಚ್ಚಾಗಿದೆಯಾ? ಭಯ ಹೆಚ್ಚಾಗಿದೆ. ಸೊ ಅದನ್ನು ನಾವು ಆಮೇಲೆ ನೋಡ್ಕೊಂಡ್ರೆ ಈಗ ನಾವು ಸ್ಯಾಟಲೈಟ್ಸ್ ಬಿಡ್ತಾ ಇದ್ದೀವಿ, ಸ್ಪೇಸ್ನ ನಾವು ರಿಸರ್ಚ್ ಮಾಡ್ತಾ ಇದ್ದೀವಿ ಸ್ಪೇಸಲ್ಲಿ. ಈ ಸ್ಯಾಟಲೈಟ್ನಿಂದ ಏನು ಜಾಸ್ತಿ ಆಯಿತು? ಕಮ್ಯುನಿಕೇಷನ್ ಜಾಸ್ತಿ ಆಗಿದೆ. ಏನು ಕಮ್ಯುನಿಕೇಟ್ ಮಾಡ್ತಾ ಇದ್ದೀವಿ ನಾವು ಪ್ರಪಂಚ ಜೊತೆ? ಕಮ್ಯುನಿಕೇಷನ್ ಟುವರ್ಡ್ಸ್ ಆಲ್ವೇಸ್ ಕಾನ್ಫ್ಲಿಕ್ಟ್ಸೇ. ಓಕೆ. ಇದು ಕಾನ್ಫ್ಲಿಕ್ಟ್ಸ್ನ ನಾವು ಕಮ್ಯುನಿಕೇಟ್ ಮಾಡ್ತಾ ಇದ್ವಿ. ಆ ದೇಶ ಹೀಗೆ, ಈ ದೇಶ ಹೀಗೆ, ಇವನು ಹೀಗೆ, ಅವನು ಹಾಗೆ, ಬರೀ ಕಾನ್ಫ್ಲಿಕ್ಟ್ನೇ ಕಮ್ಯುನಿಕೇಟ್ ಮಾಡ್ತಾ ಇದ್ವಿ. ಬಿಟ್ಟರೆ ಏನು ಕಮ್ಯುನಿಕೇಟ್ ಮಾಡ್ತಾ ಇದ್ದೀವಿ? ಹೌದು, ನಾನು ಹೆಚ್ಚು, ನನ್ನ ಕಂಟ್ರಿ ಪವರ್ಫುಲ್ ಅಂತ ಹೇಳ್ಬಿಟ್ಟು. ಸೊ ಈ ಥರ ಅಂದರೆ ನಾವು ಯಾವುದೇ ನೋಡ್ತಾ ಹೋಗಿ. ಸೊ ಇವಾಗ ಎಂಜಾಯ್ಮೆಂಟು ಮೇಲೆ ಜಾಸ್ತಿ ಆಸೆ ಹುಟ್ಬಿಟ್ಟಿದೆ ಮನುಷ್ಯನಿಗೆ. ಸೊ ಯಾವಾಗ ಎಂಜಾಯ್ಮೆಂಟು ಜಾಸ್ತಿ ಅನುಭವಿಸ್ಬೇಕು ಅನ್ನೋ ಒಂದು ಆತುರ ಆಸೆ ಹೆಚ್ಚಾಯಿತು, ಫ್ಯೂಚರಿಸ್ಟಿಕ್ ವೇ ಆಫ್ ಥಿಂಕಿಂಗ್ ಜಾಸ್ತಿ ಆಗುತ್ತೆ. ಹೌದು. ಯಾವಾಗ ಫ್ಯೂಚರಿಸ್ಟಿಕ್ ವೇ ಆಫ್ ಥಿಂಕಿಂಗ್ ಜಾಸ್ತಿ ಆಯಿತು, ಶೇಖರಣೆ ಜಾಸ್ತಿ ಆಗುತ್ತೆ. ಆ ಶೇಖರಣೆ ಜಾಸ್ತಿ ಮಾಡೋದ್ರನ್ನ ನಾವು ಮಾರ್ಕೆಟಿಂಗ್ ಅಂತ ಕರೀತೀವಿ. ಕರೆಕ್ಟ್. ಸೊ ನಾವು ಈಗ ನೋಡ್ತಾ ಹೋದರೆ ಅಂದರೆ ಇಟ್ಸ್ ಅ ಟ್ರೂತ್. ಇಟ್ ಈಸ್ ನಾಟ್ ಎ ನೆಗೆಟಿವ್, ಇಟ್ಸ್ ಅ ಟ್ರೂತ್. ಹೌದು. ಈ ಹಾಸ್ಪಿಟಲ್ಸ್ ಇಂಡಸ್ಟ್ರಿ ಬೆಳೀತಾ ಇದೆ. ಹಾಸ್ಪಿಟಾಲಿಟಿ ಇಂಡಸ್ಟ್ರಿ ಅಲ್ಲ, ಹಾಸ್ಪಿಟಲ್ ಇಂಡಸ್ಟ್ರಿ ಜಾಸ್ತಿ ಆಗ್ತಾ ಇದೆ. ಅದ್ರಲ್ಲಿ ಟೆಕ್ನಾಲಜಿ ಇನ್ನೂ ಇಂಪ್ರೂವ್ ಮಾಡ್ತಾ ಇದ್ದಾರೆ. ಇನ್ನೂ ಹೆಚ್ಚು ಕಾಲ ಬದುಕಬೇಕು ಅಂತ ನೋಡ್ತಾ ಇದ್ದಾರೆ. ಸೊ ಯಾವಾಗ ಹಾಸ್ಪಿಟಲ್ಸ್ ಜಾಸ್ತಿ ಆದಂಗೆಲ್ಲ ಈ ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿ ಡೆವಲಪ್ ಆಗ್ತಾ ಇದೆ. ಹೌದು. ಸೊ ಈ ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿ, ಹಾಸ್ಪಿಟಲ್ಸ್ ಬೆಳೀತಾ ಇದಾವೆ ಅಂದ್ರೆ ಅರ್ಥ ಏನು? ಡಿಸೀಸಸ್ ಜಾಸ್ತಿ ಆಗ್ತಾ ಇದಾವೆ ಅಂತ. ರೋಗಗಳೆಲ್ಲ ಹೆಚ್ಚಾಗಿ ಎಲ್ಲರಲ್ಲೂ ಅಂದ್ರೆ ನಾವು ಟುವರ್ಡ್ಸ್ ಡಿಸೀಸಸ್ ಕಡೆ ಹೋಗ್ತಾ ಇದೀವಿ ಅಂತ ಅರ್ಥ ಆಯ್ತಾ? ಯಾವುದರಲ್ಲಿ ನಾವು ಡೆವಲಪ್ ಆಗ್ತಾ ಇದ್ದೀವಿ? ಡೆವಲಪಿಂಗ್ ಆರ್ ಡೆಮೊಲಿಷನ್? ಥಿಂಕ್ ಮಾಡ್ತಾ ಹೋದ್ರೆ ನಾವು ಡೆಮೊಲಿಷನ್ ಕಡೆನೇ ಸೊ ಹೋಗ್ತಾ ಇದ್ದೀವಿ. ನೀವು ಈ ಥರ ಆಲೋಚನೆ ಮಾಡಿ. ಇವಾಗ ನಮಗೆ ಕೋರ್ಟ್ಗಳಲ್ಲಿ ಕೇಸ್ಗಳು ಜಾಸ್ತಿ ಆಗ್ತಾ ಇದೆ. ಕೋರ್ಟ್ಗಳು ಜಾಸ್ತಿ ಆಗಬೇಕು ಅಂತಿದ್ವಿ, ಅಡ್ವೊಕೇಟ್ಸ್ ಜಾಸ್ತಿ ಆಗಬೇಕು ಅಂದ್ಕೊಳ್ತೀವಿ, ಲಾಯರ್ಸ್ ಹೆಚ್ಚಾಗಬೇಕು ಅಂತ ಅಂದ್ಕೊಳ್ತೀವಿ. ಅಂದರೆ ಸಮಾಜದಲ್ಲಿ ಅನ್ಯಾಯ ಹೆಚ್ಚಾಗ್ತಾ ಇದೆ. ಕಾನ್ಫ್ಲಿಕ್ಟ್ಸ್ ಅನ್ಯಾಯ ಹೆಚ್ಚಾಗ್ತಾ ಇದೆ. ಈ ಕಾನ್ಫ್ಲಿಕ್ಟ್ಸ್ ಬೆಳೆದ್ರಿಂದ ಅನ್ಯಾಯಗಳು ಬೆಳೀತವೆ. ಸೊ ಇದೇ ರೀತಿ ನಾವು ನೋಡ್ತಾ ಇದ್ರೆ ರೇಸಿಸಮ್ ಜಾಸ್ತಿ ಆಗ್ತಾ ಇದೆ, ಕ್ಯಾಸ್ಟಿಸಮ್ ಜಾಸ್ತಿ ಆಗ್ತಾ ಇದೆ, ರಿಲಿಜಿಸ್ಟಿಕ್ ವೇ ಆಫ್ ಥಿಂಕಿಂಗ್ ಜಾಸ್ತಿ ಆಗ್ತಾ ಇದೆ. ಇದರಿಂದ ಯೂನಿಟಿ ಅನ್ನೋದು ಹೋಗ್ಬಿಟ್ಟು ಏನು ಬರ್ತಾ ಇದೆ? ಸಪರೇಷನ್, ಡಿವೈಡ್ ಆಗ್ತಾ ಇದ್ವಿ. ಬರೀ ಕಂಟ್ರಿ ಡಿವೈಡ್ಸ್ ಅಲ್ಲ, ಮನುಷ್ಯನ ಡಿವೈಡ್ನೆಸ್ ಜಾಸ್ತಿ ಆಗ್ತಾ ಇದೆ. ಹೌದು. ಸೊ ದಿಸ್ ಇಸ್ ಡೆವಲಪ್ಮೆಂಟ್ ಆರ್ ಡೆಮೊಲಿಷನ್? ಡೆಫಿನೆಟ್ಲಿ ಇಟ್ಸ್ ಡೆಮೊಲಿಷನ್ ಅಂತ ಹೇಳಿ ಕರಿಬೋದು. ಸೊ ಇದ್ರ ಬಗ್ಗೆ ಮಾತಾಡೋಣ. ಖಂಡಿತ ಸರ್. ಸೊ ಯಾಕಂದ್ರೆ ಇದನ್ನ ತಿಳ್ಕೊಬೇಕಾಗಿದೆ. ಇದ್ರ ಬಗ್ಗೆ ಒಂದು ಸಪರೇಟ್ ಆಗಿ ಒಂದು ಎಕ್ಸಾಕ್ಟ್ಲಿ ಸೆಷನ್ ಮಾಡೋಣ. ಡೆಫಿನೆಟ್ ಆಗಿ ಮಾಡಲೇಬೇಕು. ಮಾಡೋಣ. ಶೋರ್.